ತಾಯಿಗೆ ಪೇಡೆ ಕೊಟ್ಟಿದ್ದಾತು. ಹಾಯ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಂಗೆ ಮಗ ಹುಟ್ಟಿದಕ್ಕೆ ಎಲ್ಲರಿಗೂ ಪೇಡೆ ಕೊಡಬೇಕು. ಅದಕ್ಕೆ ಅಪ್ಪ ಎಲ್ಲ ಹೋಗಿ ಪೇಡೆ ತೊಗೊಂಬಂದನು. ಓಣ್ಯಾರಿಗೆಲ್ಲ ಕೊಡಬೇಕು ಮತ್ತು ಫ್ಯಾಕ್ಟ್ರಿಯಾಗ ಎಲ್ಲರೂ ಕೊಡಬೇಕು. ಅದಕ್ಕಿಂತ ಮೊದಲು ಫಸ್ಟ್ ನನ್ನ ಊರಿನ 2 ತಾಯಿಗಳಿಗೆ ಕೊಡಬೇಕು. ಒಂದು ದ್ಯಾಮವ್ವಾಗಿ ಫಸ್ಟ್ ಕೊಡಬೇಕು, ಆಮೇಲೆ ಎಲ್ಲಮ್ಮಯ್ಯ ಕೊಡಬೇಕು. ಅವ್ರಿಗೆ ಕೊಟ್ಟು ಆದಮೇಲೆ ಓಣ್ಯಾರಿಗೆ ಕೊಡ್ತಾನು, ಫ್ರೆಂಡ್ಸಿಗೆ, ರಿಲೇಷನ್ದವ್ರಿಗೆ ಎಲ್ಲರಿಗೆ ಕೊಡ್ತಾನು. ಅಪ್ಪ ಎಲ್ಲರಿಗೂ ಪೇಡೆ ಕೊಡ್ಬೇಕಂತ ಅದನ್ನೆಲ್ಲ ಕಾಗದನ್ಯಾಗ ಕಟ್ಟಿಡತ್ತಾನು. ನನ್ನ ಫಸ್ಟ್ ತಾಯಿಗೆ ಪೇಡೆ ಕೊಟ್ಟಿದ್ದಟ್ಟು ಆತು. ಇನ್ನು ಎಲ್ಲಮ್ಮಯ್ಯ ಗುಡಿಗೆ ಹೋಗೋನು. ಈಗ ನಾ ಬನ್ನಿ ಎಲ್ಲಮ್ಮಯ್ಯ ಗುಡಿಗೆ. ಇಲ್ಲೇ ಬಾಜು ಅದ ಗುಡಿ 2. ನಮ್ಮ ಎಲ್ಲಮ್ಮಯ್ಯಗೆ ಪೇಡೆ ಕೊಡಕ್ಕೆ ಬನ್ನಿ. ತಾಯಿಗೆ ಪೇಡೆ ಕೊಟ್ಟಿದ್ದಾತು. ಎಲ್ಲಮ್ಮಯ್ಯಗೆ ಮತ್ತು ದ್ಯಾಮವ್ವಿಗೆ ಪೇಡೆ ಕೊಟ್ಟಿದ್ದಾತು. ಇನ್ನು ನಮ್ಮ ಓಣ್ಯಾಗ ಅವ್ರಿಗೆ, ನಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಪೇಡೆ ಕೊಡಕ್ಕೆ ಆತನು. ಈಗ ಸುಲ್ದಾಕ್ ಹೋಗ್ತಾನೆ ಫಸ್ಟ್, ಅವಾಗೆಲ್ಲ ಕೊಡ್ತಾನೋ. ಆಮೇಲೆ ನಮ್ಮ ಓಣ್ಯಾಗ ಇವರೆಲ್ಲರಿಗೂ ಕೊಡಕ್ಕೆ ಚಲೋ. ದೇವ್ರಿಗಟ್ಟು ಕೊಟ್ಟು ಬಂದಿದ್ದಾತು. ಈಗ ಇದೆಲ್ಲ ಪೇಡೆ ಎಲ್ಲ ಕಟ್ಟಿಟ್ಟಾನಪ್ಪ ಕುಂತ. ಈಗ ಎಲ್ಲರಿಗೂ ಕೊಡನು, ಓಣ್ಯಾರಿಗೆಲ್ಲರಿಗೂ ಆ ಕಡೆ ಎಲ್ಲ ಕೊಟ್ಟು ಬರೋದೈತಿ. ಆಮೇಲೆ ನಾಳೆ ಫ್ಯಾಕ್ಟ್ರಿಗೆ ಹೋಗ್ತಾನೋ. ನಾಳೆ ಫ್ಯಾಕ್ಟ್ರಿಗೆ ಹೋದಾಗ ಅವ್ರಿಗೆಲ್ಲ ಅಲ್ಲಿ ಫ್ರೆಂಡ್ಸ್ಗಳ್ದಾರೋ ಅವ್ರಿಗೆಲ್ಲ ಕೊಡಕ್ಕೆ ಬರ್ತೈತಿ, ಸರ್ಗಳಿಗೆಲ್ಲ. ಎಲ್ಲರ ಮನೆಗೂ ಪೇಡೆ ಕೊಟ್ಟು ಬನ್ನಿ. ಪೂರ ಫಸ್ಟ್ ನಮ್ಮ ಓಣ್ಯಾರಿಗೆಲ್ಲ ಕೊಟ್ಟು ಬನ್ನಿ. ಆಮೇಲೆ ಆ ಕಡೆ ಒಳಗೆ ಪೇಟ್ಯಾಗ ದಡಾಪ್ಗಳಿಗೆ ಎಲ್ಲರಿಗೂ ಕೊಟ್ಟು ಈಗ ಮನೆಗೆ ಬಂದು ನಾನು. ಇನ್ನು ನಮ್ಮ ದೋಸ್ತ್ಗಳ್ಗಟ್ಟು ಕೊಡೋದೈತಿ, ಅವ್ರಿಗಟ್ಟು ಹೋಗ್ತಾನು. ಅವ್ರಿಗಟ್ಟು ಕೊಟ್ಟು ಬನ್ನಿ ಅಂದ್ರೆ ಆಮೇಲೆ ನಾಳೆ ಫ್ಯಾಕ್ಟ್ರಿಗೆ ಹೋಗ್ತಾನು. ಆಮೇಲೆ ಫ್ಯಾಕ್ಟ್ರಿದಾಗ ದೋಸ್ತ್ಗಳ್ದಾರು, ಸರ್ಗೋದಾರು ಅವ್ರಿಗೆ ಕೊಡಬೇಕು. ಈಗ ನಮ್ಮ ದೋಸ್ತ್ ಒಬ್ಬದಾನು, ಅವ್ನು ಕೊಟ್ಟು ಬರ್ಬೇಕು ಫಸ್ಟ. ಅವ್ನು ಕೇಳತ್ತಾನು ಯಾಕೆ ಕೊಟ್ಟಿಲ್ಲ ಅಂತ. ಅವ್ನ ಮಗ ಬೆಳಗಾವಿಗೆ ಹೋಗಿದ್ದ, ಈಗ ಬಂದಾನು. ಈಗ ಹೋಗಿ ಅವ್ನು ಕೊಟ್ಟು ಬರ್ತಾನು. ಅದು ಅವನ ಕಡೆ ಹೋಗಿದ್ದ ಮೊದಲು ಫಸ್ಟಿಗೆ ಅನ್ನಕ್ಕೆ ಇಡ್ನು. ಮತ್ತಿಲ್ಲ ನಮ್ಮ ಪಾಪಗೆ ಟೈಮ್ ಆಗೈತಿ. ಮತ್ತು ನಮಗೆ ಅಪ್ಪಗ ರಾತ್ರಿಗೆ ಅನ್ನ ಹಾರಟ್ಟು ಐತಿ. ಅನ್ನ ಇಟ್ಬಿಡ್ತಾನು. ಇದೊಂದು ಕೆಲಸ ಮುಗೈತಿ. ಆಮೇಲೆ ಅದು ಅವನ ಅಂಗಡಿಗೆ ಹೋಗಿ ಕೊಂಡಾಗ ಬರೈತಿ. ಬಾಂಡೆ ಆಡ್ ತೊಳೆದಿಟ್ಟಿನಿ. ಅವನ ಡಬ್ಬ ಹಾಕತಾನು. ಇದಾರು ಇಬ್ಬರ ಕರೆ ಬಾಂಡೆ ಆಟು ಅವು ನಾವು ಅದಿದಂತ. ದಟ್ಟು ಅನ್ನಕ್ಕೆ ಇಟ್ಟನು. ಅನ್ನ ಆಟಾತಂದ್ರೆ ಹೋಗಿ ಕೊಟ್ಟು ಬರ್ತಾನು. ಇವತ್ತಿನ ಕೆಲಸ ಮುಗಿದೈತಿ.